ಹಾಯ್ ಆಲ್ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಮ್ಮ ಪಾಪದು ಹೊಟ್ಟೆ ಸುಟ್ಟಿದೆ ಅಂತ. ಎಲ್ಲರೂ ಕೇಳ್ತಾ ಇದ್ರಿ ಏನಾಗಿದೆ, ಹೆಂಗೆ ಸುಡ್ತು, ಏನಾಯಿತು ಅಂತ. ಅದಕ್ಕೆ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಇನ್ನು ಕೆಲವೊಬ್ಬರು ಅಂತ ಇದ್ರು, ನೋಡಕ್ಕೆ ಬರ್ತಾರಲ್ವ ಅವರು, ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ನಾನು ಹತ್ರದಿಂದ ನೋಡಿರೋರು ಗೊತ್ತಿರುತ್ತೆ ನನ್ನ ಪಾಪನ ನಾನು ಹೆಂಗೆ ನೋಡ್ಕೊತೀನಿ ಅಂತ. ನನಗೆ ಆಪ್ರೇಷನ್ ಆಗಿ ಡಾಕ್ಟರು ಭಾರ ಎತ್ತಬಾರ್ದು ಅಂದಾಗಲೂ ನಾನು ನಮ್ಮ ಪಾಪನ ಎತ್ಕೊಂಡೇ ನೋಡ್ಕೊಂಡಿದ್ದೀನಿ. ಎಷ್ಟು ಜನ ಇಳಿಸ್ಬಿಟ್ಟು ಆಟಾಡಿಸು ಅಂತ ಹೇಳೋರು. ನಮ್ಮ ದೊಡ್ಡ ಮಗ ಎಲ್ಲಿ ಬೀಳಿಸ್ಬಿಡ್ತಾನೋ, ಎಲ್ಲಿ ನೋವಾಗುತ್ತೋ ಅಂತಲೇ ನೋಡ್ಕೊಂಡಿದ್ದೀನಿ. ಬಟ್ ಇವಾಗ ಹಿಂಗೆ ಆಗಿರೋದ್ರಿಂದ ಕೆಲವೊಬ್ಬರು ಅಂತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನಗೆ ಗೊತ್ತು ಅದು ಅಕಸ್ಮಾತಾಗಿ ಆಗಿರೋದು. ನನಗೂ ಒಂದು ಕಲ್ಪನೆಯೂ ಇರಲಿಲ್ಲ. ನಮ್ಮ ಮನೆಯವರು ಒಳಗಡೆನೇ ಕೂತ್ಕೊಂಡಿದ್ರು. ಅವ್ರಿಗೆ ನಾನು ಕಾಫಿ ಇಟ್ಟಿರೋದು ಗೊತ್ತಿಲ್ಲ. ಇವರಿಬ್ಬರು ವಾಶ್ರೂಮಲ್ಲಿ ಆಟಾಡ್ತಾಯಿದ್ರು ನೀರಲ್ಲಿ. ನಾನು ಕಾಫಿ ಮಾಡಿ ಟೀ ಮಾಡೋವರೆಗೂ ಅವರು ಆಟಾಡ್ತಾನೇ ಇದ್ದರು. ಸರಿ ನಾನು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಇವನು ಫಸ್ಟು ಚಿಕ್ಕವನು ಓಡಿ ಬಂದಿದ್ದ ತಕ್ಷಣ ಎಳ್ಕೊಂಬಿಟ್ಟಿದ್ದಾನೆ. ಅದು ಎಳ್ದಿದ ತಕ್ಷಣ ಹೊಟ್ಟೆಗೆ ಬಿದ್ದು ಒಂದಷ್ಟು ಅಗಲ ಸುಟ್ಟಿತ್ತು. ನಾನು ಅವನ್ನ ಇವನು ಬಂದಿರೋದು ನನ್ನ ಮಾಮೂಲಿ ಅದು ನೆನಪೇ ಆಗಲಿಲ್ಲ ನಂಗೆ ಅಲ್ಲಿ ಇಟ್ಟಿರೋದು. ಅವ್ನು ಪ್ರಾಣಿ ನೀರಲ್ಲಿ ಆಟಾಡ್ತಿದ್ನಲ್ಲ, ಅವನು ಕರ್ಕೊಂಬಂದ್ಬಿಡೋಣ ಅಂತ ನಾನು ಅವನ ಕಡೆ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಬಂದು ಇವನು ಹಿಂಗೆ ಸುಟ್ಕೊಂಡಿದ್ದಾನೆ. ಸುಟ್ಟು ಅದು ನಮ್ಗೆ ಗೊತ್ತೇ ಇಲ್ಲ. ಬಟ್ಟೆ ತೆಗ್ದು ಅವ್ನು ಹಿಂಗೆ ಎಳ್ಕೊಂಡಾಗಲೇ ಗೊತ್ತಾಗಿತ್ತು ಇಷ್ಟೊಂದು ಆಗಿದೆ ಅಂತ ಅಂದ್ಬಿಟ್ಟು. ಹಾಸ್ಪಿಟಲ್ಗೆ ಬೇಗನೆ ಕರ್ಕೊಂಡೋದ್ವಿ. ಅಲ್ಲಿ ಬೇರೆ ಸಂಡೇ ಆಗಿರೋದ್ರಿಂದ ಡಾಕ್ಟರ್ಸ್ಗಳು ಇರ್ತಾನೆ ಇಲ್ಲ ಯಾವ ಹಾಸ್ಪಿಟ್ಲಲ್ಲೂ. ಒಳ್ಳೆ ಒಂದು ಫಿಲಮಲ್ಲಿ ಒಂದು ಮಗುನ ಎತ್ಕೊಂಡು ಹಾಸ್ಪಿಟ್ಲಿಗೆ ತಿರುಗ್ತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ. ಬಟ್ ನಾವು ಯಾರೂ ಬೇಕು ಅಂತ ಏನೂ ಮಾಡೋದಿಲ್ಲ. ಅಕಸ್ಮಾತಾಗಿ ಆಗಿರೋದು. ನಮ್ಮಮ್ಮ ಯಾವಾಗಲೂ ನನ್ನ ಬಾಣತನದಲ್ಲಿ ಈ ಥರ ಕೂದಲನ್ನ ಫುಲ್ಲು ಆರಿಸೋರು. ನನ್ನ ಕೂದಲು ತುಂಬ ಉದ್ದ ದಪ್ಪ ಇದ್ದಿದ್ದರಿಂದ ಶೀತ ಆಗಬಾರ್ದು ಅಂತ ಒಂದು ಮಂಕ್ರಿಲಿ ಎಲ್ಲರಿಗೂ ಈ ಥರ ಆರಿಸ್ತಾರೆ. ನನಗಂತೂ ಈಗ ಸಿಕ್ಕಾಪಟ್ಟೆ ಶೀತ ಆಗಿಬಿಟ್ಟಿದೆ. ಕೆಂಡ ಆವಾಗವಾಗ ನಮ್ಮ ಶಾಂತಿ ಆಂಟಿ ಅವ್ರ ಮನೇಲಿ ಸಿಕ್ಕಿದಾಗ ನಾನು ಈ ಥರ ಆರಿಸ್ಕೋತಾ ಇರ್ತೀನಿ. ಇವಾಗ ಸ್ವಲ್ಪ ಭಯ ಬೇರೆ ಆಗ್ತಾಯಿದೆ. ಈಗ ಸುಟ್ಕೊಂಡಿರೋದ್ರಿಂದ ಇದನ್ನು ಸೇಫಾಗಿ ಅಲ್ಲೇ ಚೆಲ್ಬಿಡ್ತೀನಿ. ಇದನ್ನು ಮನೆಯೊಳಗೆ ಇಟ್ಕೊಳ್ಳೋದು ಇಲ್ಲ. ಒಂದೊಂದು ಸಲ ದೇವ್ರಿಗೆ ಹಾಕ್ದಾಗ್ಲೂ ಅಷ್ಟೇ ಫುಲ್ಲು ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಅದು ಸ್ಮೆಲ್ಲು ಒಂಥರ ಮನೆಯಲ್ಲಿ ಚೆನ್ನಾಗಿರುತ್ತೆ, ಪಾಸಿಟಿವ್ ಥರ ಎಲ್ಲ ಕಡೆ ಹರಡಿರುತ್ತೆ. ಅದು ಘಮ ಅಂತ ಅಂದ್ಬಿಟ್ಟು ಹಾಕ್ತೀನಿ. ಮಕ್ಕಳಿರೋ ಮನೆಯೆಲ್ಲ ಗಮನಕ್ಕೆಲ್ಲ ಹಳೆ ಕಾಲದವರೆಲ್ಲ ಅದನ್ನು ಯೂಸ್ ಮಾಡ್ತಿದ್ರು ಬಾಣತನ ಟೈಮಲ್ಲಿ. ತುಂಬ ಚೆನ್ನಾಗಿರ್ತಿತ್ತು. ಹೆಣ್ಮಕ್ಳು ಜೀವನ ಹೆಂಗೆ ಅಂತ ಅಂದರೆ ಯಪ್ಪ ಸಿಕ್ಕಾಪಟ್ಟೆ ಕಷ್ಟ. ನನಗಂತೂ ಇದನ್ನು ನೋಡೋಕ್ಕೆ ಆಗ್ತಿರ್ಲಿಲ್ಲ. ಇವನ್ನ ಸಿಕ್ಕಾಪಟ್ಟೆ ಅಷ್ಟು ಹತ್ತಿದ್ದಾನೆ ಅಂದರೆ ಭಾನುವಾರದಿಂದ ನೈಟ್ ಪೂರ್ತಿ ನಿದ್ದೆ ಮಾಡೋಕ್ಕೂ ಆಗಿಲ್ಲ. ನಮಗೂ ಅವನಿಗೂ ಅಷ್ಟು ನೋವಾಗ್ಬಿಟ್ಟಿದೆ. ನನ್ನಿಂದ ಹಿಂಗಾಯ್ತಲ್ಲ, ಯಾಕಲ್ಲಿಟ್ಟೆ ಅಂತ ಎಷ್ಟು ಕೊರಗಿದ್ದೀನಿ ಅಂತ ಅಂದರೆ ನಮಗೂ ಅನಿಸುತ್ತೆ. ಬಟ್ ಬೇರೆಯವ್ರು ಅಂದಾಗ ಅದಕ್ಕಿಂತ ಹೆಚ್ಚಾಗಿ ನೋವಾಗುತ್ತೆ. ನನಗೆ ಏನು ಅಂತಲೇ ಗೊತ್ತಾಗ್ತಿಲ್ಲ. ಹೆಣ್ಮಕ್ಳು ಜೀವನ ಇಷ್ಟೊಂದು ಕಷ್ಟ ಇರುತ್ತಲ್ಲಪ್ಪ. ವರ್ಷದಿಂದ ಎಲ್ಲ ನೋಡ್ಕೊಂಡಿರೋದು ಒಂದು ಕ್ಷಣದಲ್ಲೆಲ್ಲ ಹೊರ್ಟೋಯ್ತಲ್ಲ ಅಂತ ಅನ್ನಿಸ್ತು. ಒಬ್ಬೊಬ್ರಿಗೆ ಒಂದೊಂದು ತಿಂಡಿ 3 ಟೈಮೂ 3 ಥರ, ಅದರಲ್ಲೂ ತಿನ್ನಲ್ಲ ನಮ್ಮ ಪ್ರಾಣಿ ಸೆಲೆಕ್ಟೆಡ್ಡು. ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತಾ ಇದೆ. ಇನ್ನು ನಮಗೆ ಯಾವಾಗಲೂ ನಮ್ಮ ಮನೆಯವ್ರು ಹೇಳೋದು ಫಸ್ಟು ಮಕ್ಕಳು ಆಮೇಲೆ ಕೆಲಸ ಅಂತ. ನಾನು ಫ್ರೀ ಟೈಮಲ್ಲಿ ಮಾಡಬೇಕು ಅಂತ ಈ ಸ್ಯಾರಿದು ಸೆಲೆಕ್ಟ್ ಮಾಡ್ಕೊಂಡಿದ್ದು ನಾನು. ಮನೇಲಿ ನಾನು ಫ್ರೀ ಇದ್ದಾಗ ಈಗ ಆನ್ಲೈನ್ ನಾನು ಯಾವುದೂ ತೊಗೋತಿಲ್ಲ. ಯಾವುದಕ್ಕೂ ನಾನು ರೆಸ್ಪಾನ್ಸು ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಪಾಪುಗೆ ಹಿಂಗಾಗಿದೆ. ಮತ್ತು ಊರಲ್ಲೆಲ್ಲ ಓಡಾಡಿರೋದ್ರಿಂದ ನಾನು ಯಾವುದೇ ಆನ್ಲೈನ್ ಆರ್ಡರ್ಗಳನ್ನ ತೊಗೋತಿಲ್ಲ. ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಆಫ್ಲೈನಲ್ಲಿ. ಸ್ಯಾರೀಸ್ಗಳು ಅವೈಲೇಬಲ್ ಇದೆ. ಬಟ್ ಈ ಥರ ಆಗಿದ್ದು ನನಗೆ ಸಿಕ್ಕಾಪಟ್ಟೆ ನೋವಾಗಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಈ ಥರ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಕಾಫಿ ಏನಾದರೂ, ಟೀ, ಹಾಲು ಏನೇ ಇದ್ರೂ ಇಡೋಕ್ಕೆ ಹೋಗಬೇಡಿ. ಕುಡಿಯೋ ಟೈಮಲ್ಲಿದ್ದರೆ ತೊಗೊಂಡು ಕುಡ್ಕೊಂಡು ಎತ್ತಿಟ್ಬಿಡಿ ಅಂತ ಹೇಳ್ತೀನಿ. ತುಂಬಾ ಬೇಜಾರಾಗಿದೆ ಇದರಿಂದ. ನನಗಂತೂ ಯಾಕೆ ಹಿಂಗಾಗ್ತಿದೆ, ಹೋಗ್ತಿದೆ ನನ್ನ ಜೀವನ ಅಂತ ಅನ್ನಿಸಂಗೆ ಆಗ್ಬಿಟ್ಟಿದೆ. ಎಲ್ಲೋ ಒಂದು ನೋವಿಂದ ಆಚೆ ಬರೋಣ ಅನ್ನೋಷ್ಟರಲ್ಲಿ ಇನ್ನೊಂದು ಬಂದು ನೋವು ನಗೋಕ್ಕೂ ಬಿಡ್ತಾಯಿಲ್ಲ ಅಂತ ಅನ್ನಿಸ್ತಿದೆ. ಏನಾಗ್ತಿದೆ ಅಂತಲೇ ಗೊತ್ತಾಗಿಲ್ಲ. ಬಟ್ ಬೇರೆಯವ್ರು ಅಂತಾರಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು. ಹೆಂಗೆ ನೋಡ್ಕೊಂಡಿದ್ದೀವಿ ನಮ್ಮ ಮಕ್ಕಳನ್ನ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಯಾರೇನೇ ಅಂದ್ಕೊಳ್ಳಿ. ಬಟ್ ಅದು ಅವ್ನಿಗೆ ಆಗ್ತಿರೋ ನೋವಿಗಿಂತ 100 ಪಟ್ಟು ನೋವು ನಮಗೂ ಆಗ್ತಿದೆ ಅಂತ ಹೇಳ್ತೀನಿ. ಬ್ಲಾಗಲ್ಲಿ ತುಂಬ ಜನ ಕೇಳ್ತಾಯಿದ್ರಿ ಏನಾಯಿತು, ಹೆಂಗಾಯಿತು ಅಂತ. ಅದಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.
you.